ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ವಿಶಿಷ್ಟ ಭೋಜನ. ಇವತ್ತಿನ ನನ್ನ ವಿಡಿಯೋದಲ್ಲಿ ತುಂಬಾ ರುಚಿಯಾಗಿ ತುಂಬಾ ಸುಲಭವಾಗಿ ಮಿರ್ಚಿ ಬಜ್ಜಿ ಅಥವಾ ಮೆಣಸಿನಕಾಯಿ ಬಜ್ಜಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ರೆಸಿಪಿ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮೊದಲಿಗೆ ನಾನಿಲ್ಲಿ ಬಜ್ಜಿ ಮೆಣಸಿನಕಾಯಿನ ಚೆನ್ನಾಗಿ ತೊಳ್ಕೊಂಡು ಈ ರೀತಿ ಎರಡು ಭಾಗ ಆಗಿ ಮಾಡಿಕೊಂಡು ಹಾಗೆ ಅದರಲ್ಲಿರುವಂತಹ ಸೀಡ್ಸ್ನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ನಿಮಗೆ ಸೀಡ್ಸ್ ಹಾಗೆ ಇರಬೇಕು, ಖಾರ ಇರಬೇಕು ಅಂದ್ರೆ ನೀವು ಹಾಗೆ ಕೂಡ ಮಾಡ್ಕೊಳ್ಬಹುದು. ಆರೋಗ್ಯದ ದೃಷ್ಟಿಯಿಂದ ನಾನು ಸೀಡ್ಸ್ನ ತೆಗೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಂಡು ಒಂದು ಪಾತ್ರೆಗೆ 2 ಬಟ್ಲಾಗುವಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಅದಕ್ಕೆ ನಾನು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ, 1.5 ಟೀ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ. ಖಾರದ ಪುಡಿ ನಿಮ್ಮ ಖಾರಕ್ಕೆ ತಕ್ಕಂತೆ ಜಾಸ್ತಿ ಕಡಿಮೆ ಮಾಡ್ಕೊಳ್ಬಹುದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನ್ ಆಗುವಷ್ಟು ಅಡಿಗೆ ಸೋಡಾ ಹಾಕಿ ಮೊದಲು ಇದನ್ನ ಈ ರೀತಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಇದನ್ನ ಕಲ್ಸ್ಕೊಳ್ಬೇಕು. ತುಂಬಾ ತೆಳುವಾಗಿನೂ ಕಲ್ಸ್ಕೊಳ್ಬಾರ್ದು, ತುಂಬಾ ಗಟ್ಟಿಯಾಗಿನೂ ಕಲ್ಸ್ಕೊಳ್ಬಾರ್ದು. ತುಂಬಾ ಗಟ್ಟಿಯಾಗಿದ್ರೆ ತುಂಬಾ ಹಿಟ್ಟಿಟ್ಟು ಅನ್ಸುತ್ತೆ. ನೋಡಿ, ಈ ಹದಕ್ಕೆ ಕರೆಕ್ಟ್ ಆಗಿದೆ. ಈಗ ಈ ಹದಕ್ಕೆ ನಾವು ಕಲ್ಸ್ಕೊಳ್ಬೇಕು. ಇವಾಗ ಈ ರೀತಿ ಗ್ಲಾಸ್ ಇದ್ರೆ, ಸ್ಟೀಲ್ ಆದ್ರೂ ಆಯ್ತು, ಈ ತರ ಗ್ಲಾಸ್ ಆದ್ರೂ ಆಯ್ತು, ಇದಕ್ಕೆ ನಾವು ಈ ಹಿಟ್ಟನ್ನ ಸೇರಿಸ್ಕೊಳ್ಳೋಣ. ಬಜ್ಜಿ ಹಾಕೋದಕ್ಕೆ ತುಂಬಾ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಗ್ಲಾಸ್ಗೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇದೀರಲ್ಲ, ಈ ಹದಕ್ಕೆ ನೀವು ಹಿಟ್ಟನ್ನ ಕಲ್ಸ್ಕೊಳ್ಬೇಕು. ಫಸ್ಟ್ ಟೈಮ್ ಯಾರಾದ್ರೂ ಬಜ್ಜಿ ಮಾಡ್ತಾ ಇದ್ರೆ ಈ ವಿಧಾನದಲ್ಲಿ ಮಾಡಿ, ಖಂಡಿತ ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು. ನೋಡಿ, ಈ ರೀತಿ ಬಜ್ಜಿ ಮೆಣಸಿನಕಾಯಿನ ಈ ರೀತಿ ಡಿಪ್ ಮಾಡಿ ನಿಧಾನವಾಗಿ ಎಣ್ಣೆಗೆ ಹಾಕೊಳ್ಬಹುದು. ಇವಾಗ ಅದನ್ನ ಪಕ್ಕಕ್ಕೆ ಎತ್ತಿಟ್ಕೊಂಡು ಒಂದು ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ಚಟ್ನಿ ಮಾಡೋದಕ್ಕೆ ಒಂದು ಮಿಕ್ಸಿ ಜಾರಿಗೆ ಒಂದು ಮೀಡಿಯಂ ಸೈಜ್ ಟೊಮೆಟೊ, ಒಂದು 6 ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರನ್ನ ಸೇರಿಸಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಈ ಬಜ್ಜಿಗೆ ಈ ಚಟ್ನಿ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಖಂಡಿತ ಒಂದ್ಸಲ ಟ್ರೈ ಮಾಡಿ. ಇವಾಗ ಈ ಕಡೆ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೆ. ಎಣ್ಣೆನೂ ಕೂಡ ಚೆನ್ನಾಗಿ ಕಾಯ್ದಿದೆ. ನೋಡಿ, ಈ ರೀತಿ ಡಿಪ್ ಮಾಡಿ ನಿಧಾನಕ್ಕೆ ಒಂದೊಂದೇ ಬಜ್ಜಿನ ಈ ರೀತಿ ಎಣ್ಣೆಗೆ ಹಾಕೊಳ್ಳೋಣ. ಎಣ್ಣೆನೂ ಕೂಡ ತುಂಬಾ ಹದವಾಗಿ ಕಾಯಿಸ್ಕೊಳ್ಬೇಕು. ತುಂಬಾ ಜಾಸ್ತಿನೂ ಕಾಯಿಸ್ಕೊಳ್ಬಾರ್ದು. ತುಂಬಾ ಜಾಸ್ತಿ ಕಾಯಿಸ್ಕೊಂಡ್ರೆ ಬಜ್ಜಿ ಬೇಗ ಸೀದೋಗ್ಬಿಡುತ್ತೆ, ಒಳಗಡೆ ಬೆಂದಿರೋದಿಲ್ಲ. ಸೊ ಕರೆಕ್ಟಾಗಿ ಕಾಯಿಸ್ಕೊಂಡಾದ್ಮೇಲೆ ಬಜ್ಜಿ ಹಾಕೋವಾಗ ಲೋ ಫ್ಲೇಮಲ್ಲಿ ಇಟ್ಟು ಬಜ್ಜಿ ಹಾಕಿ, ಬೇಯಿಸೋವಾಗ ಎಲ್ಲ ಹಾಕಾದ್ಮೇಲೆ ಬೇಯಿಸೋವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಈ ರೀತಿ ಎರಡೂ ಕಡೆ ಟರ್ನ್ ಮಾಡಿಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಕರೆಕ್ಟ್ ಆಗಿದೆ. ಇವಾಗ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಕೋಟಿಂಗ್ ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ. ನೋಡ್ತಾ ಇರ್ಬೋದು ನೀವು, ಜಾಸ್ತಿ ಹಿಟ್ಟು ಕೂಡ ಹಂಚೋದಿಲ್ಲ, ನಮಗೆ ಕರೆಕ್ಟಾಗಿ ಬೆಂದಿದೆ. ಫಸ್ಟ್ ಟೈಮ್ ಹೊಸಬ್ರು ಯಾರಾದ್ರೂ ನನ್ನ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಬಿಸಿ ಬಿಸಿ ಬಜ್ಜಿ ಚಟ್ನಿಯೊಂದಿಗೆ ರೆಡಿ ಆಯಿತು. ಖಂಡಿತ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ, ತುಂಬಾನೇ ಟೇಸ್ಟಿಯಾಗಿರುತ್ತೆ. ನಾವು ಅರಿಶಿನ ಹಾಕಿರೋದ್ರಿಂದ ಕಲರ್ ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ. ಐ ಹೋಪ್ ನಿಮ್ಗೆ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಕಮೆಂಟ್, ಶೇರ್ ಮಾಡಿ. ಥ್ಯಾಂಕ್ ಯು.